ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ವಿರುದ್ಧ ವಿಪಕ್ಷ ನಾಯಕ ಆರ್ ಅಶೋಕ್ ವಾಗ್ದಾಳಿ ನಡೆಸಿದ್ದಾರೆ. ಬಿಜೆಪಿಯವರ ಮನೆ ಹಾಳಾಗ ಅಂತ ಸಿಎಂ ಹೇಳಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಪಕ್ಷ ನಾಯಕ ಅಶೋಕ್ ಅವರು ಮಾತನಾಡಿದರು. ದೇಶದ ಮನೆಯನ್ನು ಹಾಳು ಮಾಡಿದವರು ಕಾಂಗ್ರೆಸ್ನವರು. ಭಯೋತ್ಪಾದಕ ದಾಳಿ ಶುರುವಾಗಿದ್ದೇ ಕಾಂಗ್ರೆಸ್ನವರಿಂದ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಯಾರೋ ಕಟ್ಟದ ಹುತ್ತದಲ್ಲಿ ಹೋಗಿ ಸೇರ್ಕೊಂಡ್ಬಿಟ್ಟಿದ್ದಾರೆ. ಅವ್ರಿಗೆ ಹೇಳಿಕೆ ಕೊಡಬೇಕಾದ್ರೆ ಸ್ವಲ್ಪ ಯೋಚನೆ ಮಾಡಿ ಹೇಳಿಕೆ ಕೊಡಬೇಕು ಅನ್ನೋದು ಅಶೋಕ್ ಅವರ ಮಾತು. ಮಾತಿನ ಭರದಲ್ಲಿ ಸಿದ್ದರಾಮಯ್ಯನವರು ಬಿಜೆಪಿಯವ್ರ ಮನೆ ಹಾಳಾಗ ಅಂತ ಒಂದು ಸರ್ತಿ ಹೇಳಿದರು. ದೇಶವನ್ನು ಹಾಳು ಮಾಡಿದವರೇ ನೀವು ಅಂತ ಅದಕ್ಕೆ ಇವರು ಟಾಂಗ್ ಕೊಟ್ಟಿದ್ದಾರೆ ಅಷ್ಟೇ. ಅಷ್ಟು ಕಾಂಗ್ರೆಸ್ ಅವ್ರ ಮನೆ ಹಾಳಾಗಬೇಕು. ಯಾಕಂದರೆ ಈ ಭಯೋತ್ಪಾದಕರ ದಾಳಿ ಶುರುವಾಗಿದ್ದೇ ಇವರಿಂದ, ಈ ಮನೆ ಹಾಳರಿಂದಾನೆ, ಕಾಂಗ್ರೆಸ್ ಮನೆ ಹಾಳರಿಂದಾನೆ. ಈ ಕಾಶ್ಮೀರದಲ್ಲಿ, ಜಮ್ಮು ಕಾಶ್ಮೀರದಲ್ಲಿ ನಿರಂತರವಾಗಿ ಗ್ರಾನೈಟು, ಗುಂಡು, ಮಿಸೈಲ್ಸು ಎಲ್ಲ ಬಂದ್ಬಿಟ್ಟಿದ್ದು. ಈಗ ಯಾಕೆ ಸದ್ದಿಲ್ದಿರ ಕೂತಿದ್ದಾರೆ? ವಿಧಾನಸೌಧದಲ್ಲಿ ಕರ್ಕೊಂಬಂದು ಕಾಂಗ್ರೆಸ್ ಕಾರ್ಯಕರ್ತರನ್ನ ಕರ್ಕೊಂಬಂದು ಪಾಕಿಸ್ತಾನ ಜಿಂದಾಬಾದ್ ಅಂತ ಕೂಗಿಸ್ತಂದು ರಾಜ್ಯಸಭಾ ಸದಸ್ಯ ಅವರೇ ಲೆಟ್ರ್ ಕೊಟ್ಟಿದ್ದಾರೆ. ಯಾರು ಮನೆ ಆಳ್ರು? ದೇಶದ ಮನೆ ಹಾಳು ಮಾಡೋದು ಕಾಂಗ್ರೆಸ್ಸಿನ ಬುದ್ಧಿ. ನಾನು ಸಿದ್ದರಾಮಯ್ಯನವ್ರು ಕೇಳ್ತೀನಿ, ಸಿದ್ದರಾಮಯ್ಯ ಸಾಹೇಬ್ರೆ, ಸಿದ್ದರಾಮಯ್ಯನವರೇ, ನೀವೆಂದಾದ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಾಗಿದ್ದು ಏನೋ ಇದೆಯಾ? ಸೋನಿಯಾ ಗಾಂಧಿ ಅವ್ರನ್ನ ಏನೇನು ಬೈದಿದ್ದೀರ ಮಾತುಗಳು ಒಂದ್ಸರಿ ರಿವೈಂಡ್ ಮಾಡ್ಕೊಳ್ಳಿ. ಏನೇನು ಕೆಟ್ಟ ಪದ ಕನ್ನಡ ಡಿಕ್ಷನರಿಯಲ್ಲಿ ಎಷ್ಟೆಷ್ಟು ಕೆಟ್ಟ ಪದಗಳಿದೆಯೋ ಅಷ್ಟು ಕೆಟ್ಟ ಪದಗಳನ್ನು ಸೋನಿಯಾ ಗಾಂಧಿಯವರಿಗೆ ಬಗ್ಗೆ ಮಾತಾಡಿದವ್ರು ನೀವು. ಕಾಂಗ್ರೆಸ್ ಬಗ್ಗೆ ಮಾತಾಡೋಕ್ಕೆ ನಿಮ್ಗೆ ನೈತಿಕೆ ಏನಿದೆ? ಅಧಿಕಾರ ಏನಿದೆ? ನೀವು ಬೇರೆ ಕಡೆಯಿಂದ ಹೋಗಿ ಯಾರೋ ಕಟ್ಟಿದ ಹುತ್ತದಲ್ಲಿ ಸೇರ್ಕೊಂಬಿಟ್ಟಿದ್ದೀರ. ನೀವು ಯಾರೋ ಕಟ್ಟಿದ ಹುತ್ತ. ಪಾಪ ಕಾಂಗ್ರೆಸ್ ಅವರು ಎಲ್ಲವೂ ಕೂಡ ಎಲೆಕ್ಷನ್ ಟೈಮ್ನಲ್ಲಿ ಸಹಜ. ಇವರೇನೋ ಹೇಳೋದು ಅದಕ್ಕೆ ಅವ್ರು ಇನ್ನೊಂದು ಉತ್ತರ ಕೊಡೋದು. ಉತ್ತರ ಕೊಡಲೇಬೇಕಲ್ಲ. ಉತ್ತರ ಕೊಡಲಿಲ್ಲ ಅಂತಂದ್ರೆ ಆಗಲ್ಲ ಚುನಾವಣೆ ಸಂದರ್ಭದಲ್ಲಿ. ಹಾಗಾಗಿ ಸಿದ್ದರಾಮಯ್ಯನವರ ವಿರುದ್ಧ ಈಗ ವಿಪಕ್ಷ ನಾಯಕ ಅಶೋಕ್ ಅವರು ಮಾತನಾಡಿದ್ದಾರೆ. ಈಗ ಅಶೋಕ್ ಅವ್ರ ಹೇಳಿಕೆಗೆ ಈಗ ಅವರು ಸೋನಿಯಾ ಗಾಂಧಿ ಬಗ್ಗೆ ಎಲ್ಲ ಬೈದಿದ್ದಾರೆ ಅಂತೆಲ್ಲ ಹೇಳಿದ್ರಲ್ಲ, ಅದಕ್ಕೆ ಇನ್ನೊಬ್ಬ ಯಾರೋ ಕಾಂಗ್ರೆಸ್ ಲೀಡರ್ ಇನ್ನೊಂದು ರಿಯಾಕ್ಷನ್ ಕೊಡ್ತಾರೆ. ಎಲೆಕ್ಷನ್ನಲ್ಲಿ ಹೀಗೇನೆ ಮಾತಿನ ಪ್ರಚಾರ ನಡೆಯೋದು.